ಯುಗಗಳ ನಂತರ ನಾನು ಕಲ್ಕಿ ಅವತಾರದಲ್ಲಿ ಪುನಃ ಪ್ರತ್ಯಕ್ಷನಾಗುವೆನು. ವೈಷ್ಣವಿ, ಉತ್ತರ ದಿಕ್ಕಿನ ತ್ರಿಕೂಟ ಪರ್ವತದ ಕಡೆಗೆ ತೆರಳಿ ನಾನು ಮರಳಿ ಬರುವ ತನಕ ಅಲ್ಲಿ ತಪಸ್ಸನ್ನು ಆಚರಿಸು. ಶ್ರೀರಾಮನ ವಚನದ ನಿರೀಕ್ಷೆಯಲ್ಲಿ ವೈಷ್ಣವಿ ತಪಸ್ಸಿಗೆ ತನ್ನ ಶಕ್ತಿಯನ್ನು ವೃದ್ಧಿಪಡಿಸುತ್ತಿದ್ದಾಗ ಅವಳ ದಿವ್ಯ ಶಕ್ತಿಯನ್ನು ಪಡೆದುಕೊಳ್ಳಲು ಭೈರವನಾಥನು ಅವಳನ್ನು ಹಿಂಬಾಲಿಸಲು ಆರಂಭಿಸಿದನು. ಈ ಶಕ್ತಿ ನನ್ನದೇ ಆಗಬೇಕು. ಅವನು ವೈಷ್ಣವಿಯನ್ನು ಹಿಂಬಾಲಿಸತೊಡಗಿದನು. ವೈಷ್ಣವಿ ಅವನಿಗೆ ಎಚ್ಚರಿಕೆ ನೀಡಿದಳು. ಹಿಂತಿರುಗು, ಇದು ನಿನ್ನ ಮಾರ್ಗವಲ್ಲ. ನನ್ನನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ. ಆ ಕ್ಷಣದಲ್ಲೇ ಆಕಾಶವೇ ಗರ್ಜಿಸಿತು. ಯುದ್ಧ ಆರಂಭವಾಯಿತು. ಭೈರವನು ಅಗ್ನಿಚಕ್ರವನ್ನು ಸೃಷ್ಟಿಸಿದನು. ಅದು ಆಕಾಶವನ್ನು ಚೀರಿ ವೈಷ್ಣವಿ ಕಣ್ಣುಗಳನ್ನು ಮುಚ್ಚಿ ತನ್ನ ಸುತ್ತ ದಿವ್ಯ ಪ್ರಕಾಶ ವಲಯವನ್ನು ಸ್ಥಾಪಿಸಿದಳು. ಅವಳು ಘೋಷಿಸಿದಳು, ಅಹಂಕಾರವು ಸದಾ ಸತ್ಯದ ಮುಂದೆ ನಾಶವಾಗುತ್ತದೆ. ಆ ಅಗ್ನಿಚಕ್ರ ಕ್ಷಣಾರ್ಧದಲ್ಲಿ ಭಸ್ಮವಾಯಿತು. ಭೈರವನು ತನ್ನ ರೂಪವನ್ನು ವಿಸ್ತರಿಸಿ ಭೀಕರ ದೈತ್ಯ ಸ್ವರೂಪವನ್ನು ಪಡೆದನು. ಅವನು ಭ್ರಮೆಯ ಮಾಯೆಯನ್ನು ಸೃಷ್ಟಿಸಿದನು. ಭೂಮಿ ಅಗ್ನಿಯಲ್ಲಿ ಸುಡುತ್ತಿರುವಂತೆ, ಜನರು ಕಿರುಚುತ್ತಿರುವಂತೆ ದೃಶ್ಯಗಳು ಮೂಡಿದವು. ಆದರೆ ವೈಷ್ಣವಿ ಅರಿತುಕೊಂಡಳು, ಇದು ಕೇವಲ ಮಾಯೆ. ಅವಳ ದಿವ್ಯ ಶಕ್ತಿಯ ಬೆಳಕು ಆ ಭ್ರಮೆಯನ್ನು ನಾಶ ಮಾಡಿತು. ಆ ಕ್ಷಣದಲ್ಲಿ ವೈಷ್ಣವಿಯೊಳಗಿನ ಶಕ್ತಿ ಪುನಃ ಜಾಗೃತವಾಯಿತು. ಅವಳು ತನ್ನ ನಿಜ ಸ್ವರೂಪವನ್ನು ಪ್ರಕಟಿಸಿದಳು. ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಎಂಬ ತ್ರಿಶಕ್ತಿಗಳು ಒಂದಾಗಿ ಅವಳೊಳಗೆ ಪ್ರತ್ಯಕ್ಷವಾದವು. ಅವಳು ಘೋಷಿಸಿದಳು, ಭೈರವ, ಇದು ನಿನ್ನ ಅಂತ್ಯ. ಒಂದು ಪ್ರಬಲ ದಿವ್ಯ ಪ್ರಹಾರದಲ್ಲಿ ಭೈರವನು ಸೋತು ಬಿದ್ದನು. ಅವನು ಕಣ್ಣೀರು ಹಾಕುತ್ತಾ ಕ್ಷಮೆ ಬೇಡಿದನು. ವೈಷ್ಣವಿ ಮೃದು ಸ್ವರದಲ್ಲಿ ಹೇಳಿದಳು, ನಿನ್ನ ಪಶ್ಚಾತ್ತಾಪ ಸತ್ಯವಾಗಿದೆ. ನನ್ನ ದರ್ಶನವನ್ನು ಪಡೆಯುವವರು ನಿನ್ನ ದರ್ಶನವನ್ನು ಪಡೆಯಬೇಕು. ಆ ಬಳಿಕ ವೈಷ್ಣವಿ ಗುಹೆಯಲ್ಲಿ 3 ಪವಿತ್ರ ಪಿಂಡಿಗಳಾಗಿ ಸ್ಥಿರಳಾದಳು. ಇಂದಿಗೂ ಭಕ್ತರು ಅವಳನ್ನು ಆರಾಧಿಸುತ್ತಿದ್ದಾರೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ, ಕಲ್ಕಿ ಅವತಾರ ಯಾವಾಗ ಎಂಬುದು. ಮಂಜಿನ ಮೌನದಲ್ಲಿ ಇನ್ನೂ ಒಂದು ಅಸ್ಪಷ್ಟ ನೆರಳು ಚಲಿಸುತ್ತಿದೆ. ಆ ದಿವ್ಯ ವಚನ ಇನ್ನೂ ಜೀವಂತವಾಗಿದೆ ಮತ್ತು ಈ ಕಥೆ ಇನ್ನೂ ಸಂಪೂರ್ಣವಾಗಿ ಅಂತ್ಯಗೊಂಡಿಲ್ಲ.